Hello everyone. Today I am discussing about the remaining part of problems. See here, it's a problem number already ನಿನ್ನೆ ಬಿಡಿಸಿದ್ದೆ ಒಂದಿಷ್ಟು ಇವತ್ತು ನೋಡ್ರಿ ಒಂದು ಸಮ್ ಎಕ್ಸಾಂಪಲ್ಸ್ ಇದೆ ಕ್ವಶನ್ ಏನಂದ ಎ ಫೇರ್ ಅಂತ ಎ ಫೇರ್ ಡೈ ಎ ಫೇರ್ ಡೈ is ruled full stop consider okay consider events capital equal to set of 1 comma 3 comma 5. Okay, so next comma f equal to set of 2 comma 3. Okay, and g equal to 2 comma 3 comma 4 comma 5. Okay, full stop. ಯಾವುದು find ಅಂತ ಕೊಟ್ಟ ನೋಡ್ರಿ. Find first one. Okay, so find first one. P of E divides F and P of F divides E. Okay, next second one. Observe second one. P of E divides G. Okay, and P of G divides E. Okay, so next one, third one. Okay, third one is the P of E union F divides ಯಾವುದು G. Okay, there are the P. In the next ಯಾವುದು and P of E intersection F divides G. Okay, ಈ ಮೂರು ಕಂಡುಹಿಡಿಯಬೇಕಾಗ್ತದೆ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗ್ತದ ಸ್ಟೂಡೆಂಟ್ಸ್. ಇಲ್ಲೇ ಯಾಕಂತಂದ್ರ ಒನ್ ಬೈ ಕಂಡುಹಿಡಿಬೇಕು ಫಸ್ಟ್ ಇಲ್ಲೇ. ಓಕೆ, ಸೊ ಪ್ರೂಫ್ ನೋಡಿ. ಈ ಪ್ರೂಫ್ ಮಾಡೋಕ್ಕಿಂತ ಮುಂಚೆಕ ಫಸ್ಟ್ ಇವೆಲ್ಲ ವ್ಯಾಲ್ಯೂ ಕಂಡುಹಿಡಿ. ಫಸ್ಟ್ ಬರ್ಕೊಡ್ರಿ ಇವೆಂಟ್ಸ್. ಇದು ಎ ಫೇರ್ ಡೈ ಈಸ್ ರೂಲ್ಡ್ ಅಂತದ. ಅಬ್ಸರ್ವ್ ಮಾಡಿ, ಎ ಫೇರ್ ಡೈ ಈಸ್ ರೂಲ್ಡ್ ಅಂತಂದ್ರ ಯಾವುದು ಸ್ಯಾಂಪಲ್ ಸ್ಪೇಸ್ ಡೈ ಎಷ್ಟು ಇರ್ತಾವ್ರಿ? 1 2 3 4 5 6 ಲಾಸ್ಟ್. ಓಕೆ, ಅಂದ್ರೆ ಎನ್ ಆಫ್ ಎಸ್ ವ್ಯಾಲ್ಯೂ ಇಸ್ 6. ಓಕೆ, ಡೈ ಅಂದ್ರೆ ದಾಳ. ಹೌದಾ? ಆ ದಾಳ ಎಷ್ಟು ಇದಾವು? 6 ಇರ್ತಾವ್ರಿ. 6 ಸ್ಪೇಸಸ್ ಇರ್ತಾವ. ಓಕೆ, ಈಗ ಫಸ್ಟ್ ನೋಡಿ ಯಾವುದು ಈದ್ ಬರೀತೀನಿ. ಅಬ್ಸರ್ವ್ ಮಾಡ್ರಿ, ಈದ್ ಸೆಟ್ ಏನ್ ಕೊಟ್ಟ ನೋಡ್ರಿ? 1 3 5 ಕೊಟ್ಟ. ಓಕೆ, ಹಂಗಂದ್ರ ನಂಬರ್ ಆಫ್ ಸೆಟ್ ಆಫ್ ಇ ಅಂದ್ರೆ ಎಷ್ಟದ ನೋಡ್ರಿ? 3. ಹಂಗಂದ್ರ ಪಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎಷ್ಟಾಗ್ತದ್ರಿ? 3/6 ಅಂತಂದ್ರ 1/2. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಎಫ್ ಎಷ್ಟು ಕೊಟ್ಟ ನೋಡ್ರಿ? ಸೆಟ್ 2 3 ಅಂದ್ರ ಎನ್ ಆಫ್ ಎಫ್ ವ್ಯಾಲ್ಯೂ ಇಸ್ 2. ಸೊ ಪಿ ಆಫ್ ಎಫ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರ 2/6. 2 1s 2 3s. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಯಾವುದು? ಜಿ ಕೊಟ್ಟಾನ. ಅಬ್ಸರ್ವ್ ಮಾಡ್ರಿ, ಜಿ ಎಷ್ಟು ಕೊಟ್ಟ ನೋಡ್ರಿ? 2 3 4 5. ಓಕೆ, ಸ ಏನದ? ಎನ್ ಆಫ್ ಜಿ ವ್ಯಾಲ್ಯೂ ಎಷ್ಟದ ನೋಡ್ರಿ? 4. ಅಂದ್ರ ಪಿ ಆಫ್ ಜಿ
ಈಕ್ವಲ್ ಟು ಅಬ್ಸರ್ವ್ ಮಾಡ್ರಿ ಪಿ ಆಫ್ ಜಿ. ಓಕೆ, ಸೊ ಪಿ ಆಫ್ ಜಿ ಅಂದ್ರ ಎನ್ ಆಫ್ ಜಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. 4/6 ಅಂತಂದ್ರ 2/3. ಈಗ ಫಸ್ಟ್ ನೋಡಿ, ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇ ಡಿವೈಡ್ಸ್ ಜಿ. ಸೆಕೆಂಡ್ ಅಬ್ಸರ್ವ್ ಮಾಡ್ರಿ, ಥರ್ಡ್ ಅಬ್ಸರ್ವ್ ಮಾಡತ್ತ ಬರ್ರಿ. ಅಂದ್ರ ಫಸ್ಟ್ ಕಂಡಿಡ್ರಿ. ಈಗ ಏನ್ ಮಾಡೋಣ, ಇ ಇಂಟರ್ಸೆಕ್ಷನ್ ಎಫ್ ಕಂಡಿಡಿ ಫಸ್ಟ್. ಇ ಇಂಟರ್ಸೆಕ್ಷನ್ ಎಫ್. ಇ ಇಂಟರ್ಸೆಕ್ಷನ್ ಅಂದ್ರೆ ಇ ಇಂಟರ್ಸೆಕ್ಷನ್ ಎಫ್ ಇದ್ರೊಳಗೆ ಎರಡು ಕಡೆ ಕಾಮನ್ ಇರೋದು ಬೋತ್ ಅದ್ರೊಳಗೆ ಕಾಮನ್ ಇರೋದು ಯಾವ್ದು ನೋಡ್ರಿ, ಯಾವ್ದು 3 ಬಿಟ್ರೆ ಮತ್ತೆ ಯಾವ್ದಾರ ಐತೆ ನೋಡ್ರಿ, ಇಲ್ಲ ಅಂತಂದ್ರ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಕ್ವಲ್ ಟು 1. ಅದನ್ನ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಕ್ವಲ್ ಟು ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ 1/6. ಓಕೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಆಯ್ತು. ಈಗ ಇದ್ರದ್ದು ಗೊತ್ತಾಯ್ತು ಪಿ ಆಫ್ ಇದು. ಇನ್ನು ನೆಕ್ಸ್ಟ್ ಇದ್ರದ್ದು ಬರಬೇಕಂದ್ರೆ ಇ ಇಂಟರ್ಸೆಕ್ಷನ್ ಜಿ ಬೇಕಾಗ್ತದ. ಜಿ ಇಂಟರ್ಸೆಕ್ಷನ್ ಇ ಅಂದ್ರು ಒಂದ, ಇ ಇಂಟರ್ಸೆಕ್ಷನ್ ಜಿ ಅಂದ್ರು ಒಂದ. ಅಂದ್ರೆ ಇ ಇಂಟರ್ಸೆಕ್ಷನ್ ಜಿ ಕಂಡುಹಿಡಿಬೇಕು. ಇ ಇಲ್ಲದ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಅದ ಇ ಮತ್ತು ಜಿ ಅದ, ಎರಡು ಕಡೆ ಕಾಮನ್ ಇರೋದು ಒಂದು 3 ಅದ, 5 ಅದ. ಓಕೆ, 3, 5 ಅಂದ್ರ ಎನ್ ಆಫ್ ಇ ಇಂಟರ್ಸೆಕ್ಷನ್ ಜಿ ಎಷ್ಟಾಯ್ತು ನೋಡ್ರಿ, 2/6. ಸಾರಿ, ಯಾವುದು ಎಷ್ಟದಂದ್ರೆ 2 ಅದಾವ, 2 ಇವೆಂಟ್ಸ್. ಓಕೆ, ಸೊ 2 ಇವೆಂಟ್ಸ್ ಅದಾವ. ಅದು ಕಂಡುಹಿಡಿದದ್ದು ಇ ಇಂಟರ್ಸೆಕ್ಷನ್ ಜಿ. ಅದನ್ನ ನಾನು ಪಿ ಆಫ್ ಇ ಇಂಟರ್ಸೆಕ್ಷನ್ ಜಿ ಈಕ್ವಲ್ ಟು ಎನ್ ಆಫ್ ಇ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ 2/6 ಮಾಡಿದ್ರೆ 1/3 ಆಗ್ತದ. ಓಕೆ, ಅದತ್ರ ಮತ್ತ ಯಾವುದು ಇ ಯೂನಿಯನ್ ಎಫ್ ಕಂಡುಹಿಡಿಬೇಕಾಗ್ತದ. ಇ ಯೂನಿಯನ್ ಎಫ್, ಇ ಯೂನಿಯನ್ ಎಫ್ ಅದು ಕಂಡುಹಿಡಿದ್ರೆ ಅದು ಯು ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಕಂಡುಹಿಡಿಬೇಕು. ಯಾಕಂತಂದ್ರಿ ಇದನ್ನ ನಾನು ಇ ಟೋಟಲ್ ಅಬ್ಸರ್ವ್ ಮಾಡ್ರಿ, ಟೋಟಲ್ ಟರ್ಮ್ ನ ಇ ಅಂತಂದ್ರೆ ಅಂದ್ರೆ ಇದು ಎಫ್ ಅಂತಂದ್ರೆ ಇ ಇಂಟರ್ಸೆಕ್ಷನ್ ಎಫ್ ಕಂಡುಹಿಡಿಬೇಕಾಗ್ತದ. ಅದಕ್ಕೆ ಏನ್ ಮಾಡ್ಬೇಕು, ಇ ಯೂನಿಯನ್ ಎಫ್. ಇದು ಇ ಯೂನಿಯನ್ ಎಫ್ ಏನಾಗ್ತದ ನೋಡ್ರಿ, ಯು ಇ ಒಳಗಿನ ಏನದಲ್ಲ ಬರ್ದ್ಬಿಡ್ರಿ 1, 3, 5. ಎಫ್ ದ ಬರಿಬೇಕಂತಂದ್ರ ಇದೊಳಗಿನ ಎಲಿಮೆಂಟ್ ಬಿಟ್ಟು ಬರಿಬೇಕು. ಅಂದ್ರೆ 3 ಅದ, ಬೋತ್ ಬಿಟ್ಟು ಬಿಡ್ಬೇಕು. ಬಿಟ್ರೆ ಇನ್ನೊಂದು ಉಳಿದ ಯಾವುದು 2. ಅಂದ್ರೆ ಎನ್ ಆಫ್ ಇ ಯೂನಿಯನ್ ಎಫ್ ವ್ಯಾಲ್ಯೂ ಎಷ್ಟಾಯ್ತು 4. ಈಗ ಅಬ್ಸರ್ವ್ ಮಾಡಿ, ಈಗ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್. ಈಗ ಏನ್ ಬರೀತಾ ಇರೋದು, ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಕಂಡುಹಿಡಿಬೇಕು. ಏನದ, ಇ ಯೂನಿಯನ್ ಎಫ್ 1, 3, 5, 2 ಅದ, ಇಂಟರ್ಸೆಕ್ಷನ್ ಜಿ. ಜಿ ಎಷ್ಟದ ನೋಡ್ರಿ ಸ್ಟೂಡೆಂಟ್ಸ್, 2, 3, 4, 5. ಓಕೆ, ಅಂದ್ರೆ ಏನಾಗ್ತದ ನೋಡ್ರಿ, ಬೋತ್ ಇಂಟರ್ಸೆಕ್ಷನ್ ಅಂದ್ರೆ ಬೋತ್ ಇರೋದು ಯಾವುದು, ಒಂದು 2 ಅದ, 3 ಅದ, 5. ಮತ್ತೆ ಯಾವ್ರ ಅದಾವ ನೋಡ್ರಿ, ಯಾವಿಲ್ಲ ಅಂತಂದ್ರ ನೋ ಡೌಟ್ ಯಾವುದು ಎನ್ ಆಫ್, ಅಬ್ಸರ್ವ್ ಮಾಡ್ರಿ, ಎನ್ ಆಫ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಅಂತಂದ್ರೆ ಎಷ್ಟ ಅದಾವ್ರಿ 3. ಅಂದ್ರೆ ಅದನ್ನ ಪಿ ಆಫ್ ಇ ಯೂನಿಯನ್ ಎಫ್ ಡಿವೈಡ್ಸ್ ಜಿ ಮಾಡಿದ್ರೆ ಯಾವುದು ಎನ್ ಆಫ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರ 3/6 ಮೀನ್ಸ್ ಇಸ್ 1/2. ಇನ್ನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಲ್ರಿ, ಬೇಗ ಕಂಡುಹಿಡಿ ಆಗೈತಿ. ಫಸ್ಟ್ ಇದ್ರದ್ದು ಆಯ್ತೇನ್ರಿ, ಇನ್ನ ನೆಕ್ಸ್ಟ್ ಇದ್ರದ್ದು ಕಂಡುಹಿಡಿ. ಪಿ ಇ ಇಂಟರ್ಸೆಕ್ಷನ್ ಎಫ್ ಗೊತ್ತದ ಮತ್ತು ಅದನ್ನ ಡಿವೈಡ್ ಅಂದ್ರೆ ಏನ್ ಕಂಡುಹಿಡಿಬೇಕು ಈಗ, ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ. ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಎಷ್ಟು ಕಂಡುಹಿಡಿದ್ರಿ ನಾವು ಆಲ್ರೆಡಿ 3, 5 ಅದ, ಇಲ್ಲದ 3, 5. ಇನ್ನ ನೆಕ್ಸ್ಟ್ ಇಂಟರ್ಸೆಕ್ಷನ್ ಯಾವುದು ಜಿ, 2, 3, 4, 5 ಬ್ರಾಕೆಟ್ ಕಂಪ್ಲೀಟ್.
ಅಂದ್ರೆ ಸೆಕ್ಷನ್ ಜಿ ಈ ಇಂಟರ್ಸೆಕ್ಷನ್ ಎಫ್ ಅಂತಂದ್ರೆ ಇಟ್ ಇಸ್ 1/6 ಆಗಬೇಕು. ಸಾರಿ, 1/6 divides F. ಓಕೆ, P of E divides F ಕಂಡುಹಿಡಿಬೇಕು. P of E divides F ಏನದ ಫಾರ್ಮುಲಾ? P of E intersection F divided by P of F. P of E intersection F ಎಷ್ಟಿದೆ ನೋಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. P of E intersection F ಇಲ್ಲದ ಎಷ್ಟದ ನೋಡ್ರಿ, ಸ್ವಲ್ಪ P of E intersection F 1/6 ಅದ. ಓಕೆ, 1/6 ಇಲ್ಲಿ ನೋಡಿ, 1/6 divided by P of F. P of F ಎಷ್ಟದ ನೋಡ್ರಿ, P of F is 1/3. ಓಕೆ, ಸೊ 1/3 ಅದ. ಅಬ್ಸರ್ವ್ ಮಾಡ್ರಿ, ಯಾವುದು 1/3 ಎಷ್ಟಾಗತ್ತೆ ನೋಡ್ರಿ, 1/6 into 3/1 is answer is 1/2. ಯಾವುದು P of F. ಇನ್ನು ನೆಕ್ಸ್ಟ್ ಅದರದ ಉಲ್ಟಾ P of F divides E ಏನಾಗ್ತದ, P of E intersection F divided by P of E. ಸೊ ಎಷ್ಟದ 1/6 ಅದ. P of E ಅಬ್ಸರ್ವ್ ಮಾಡ್ರಿ, P of E ಎಷ್ಟದ ನೋಡ್ರಿ ಸ್ಟೂಡೆಂಟ್ಸ್, P of E 1/2 ಅದ. ಓಕೆ, ಸೊ 1/2 ಅದ. ಸೊ 1/2 is 1/6 into 2/1 is 1/3. 2 ones are 2 threes are. First one. In second one ಏನ್ ಕೊಟ್ಟದ ನೋಡ್ರಿ, P of ಅಬ್ಸರ್ವ್ ಮಾಡ್ರಿ E divides G. Okay, P of E intersection G divided by P of G. ಅಬ್ಸರ್ವ್ ಮಾಡ್ರಿ, P of E intersection ಏನ್ ಹಿಡಿದ್ರಿ, P of. ಓಕೆ, ಇನ್ನೊಂದು P of E intersection G ಇಲ್ಲದ, P of E intersection G 1/3 ಅದ, P of G 2/3 ಅದ. ಓಕೆ, 1/3 2/3 ಇದು ಅಬ್ಸರ್ವ್ ಮಾಡ್ರಿ ಏನದ, P of E intersection G 1/3 divided by P of G ಎಷ್ಟದ ನೋಡ್ರಿ, P of G 2/3. 1/3 into 3/2 is 1/2. ಓಕೆ, ಅಬ್ಸರ್ವ್ ಮಾಡ್ರಿ P of G 2/3. ಈಗ ನೆಕ್ಸ್ಟ್ ಅದರದ ಇನ್ನೊಂದು ಯಾವುದು ಉಲ್ಟಾ, P of G divides F E equal to P of E intersection G divided by P of E ಎಷ್ಟದ 1/3 ಅದ. P of E ಅಂದ್ರೆ ಇಲ್ಲೇ ಅದ 1/2 ಅದ. ಸೊ 1/2. ಸೊ 1/3 into 2/1 answer is 2/3. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಏನ ನೋಡ್ರಿ, P of ಏನದ E ಯೂನಿಯನ್ F divides ಯಾವುದು G equal to ಏನಾಗ್ತದ ಫಾರ್ಮುಲಾ, P of E ಯೂನಿಯನ್ F. ಓಕೆ, intersection G divided by N of S. ಓಕೆ, ಈಗ ಎಷ್ಟೈತೆ ನೋಡ್ರಿ ಅದು, P of E ಯೂನಿಯನ್ intersection G, P of E ಅಂತ 1/2 ಬರ್ತದೆ. ಓಕೆ, 1/2 ಅಬ್ಸರ್ವ್ ಮಾಡ್ರಿ, ಇದು G ಆಗಬೇಕಾಯ್ತು, ಸಾರಿ ಇದು G ಆಗಬೇಕು. N of ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, P of G ಆಗುತ್ತೆ, P of G. ಈಗ E ಯೂನಿಯನ್ F ಎಷ್ಟು ಅಂತಂದ್ರೆ ನಾವು 1/2. ಓಕೆ, ಸೊ 1/2 P of G ಅಂದ್ರೆ 2/3 ಐತಿ ನೋಡ್ರಿ, ಆಲ್ರೆಡಿ ಇಲ್ಲಿ ಬಂದ 2/3.
So 1 by 2 into 3 by 2 means is 3 by 4 answer. Okay. Next one. ಇನ್ನೊಂದು ಎರಡನೇದಾದ್ರೊಳಗೆ ಏನ್ ಕೇಳ್ತ P of E intersection F divides ಯಾವುದು G equal to so P of E intersection F intersection G divides okay ಅಂದ್ರೆ P of G ಎಷ್ಟು ಅಂತ ನೋಡ್ರಿ ಅದಕ್ಕೂ P of E intersection ಎಷ್ಟು ಅಂತ ಸ್ಟೂಡೆಂಟ್ಸ್ 1 P of E intersection G okay ಅಂದ್ರೆ P of E intersection ಅಂತಂದ್ರ ನಮ್ದು 1/3 ಬಂದಿತ್ತು ಓಕೆ 1/3 ಅದ ಸೊ 2 ಸ್ಟೂಡೆಂಟ್ಸ್ here 1/6 divided by P of G means is 2/3 so 1/6 3/2 so 1/4 answer okay ಈ ತರ ಏನದಲ್ಲ ಸೊ 3 1 3 2s ಆಗಿ 1/2 ಕೂಡ 1/4 ಆಗ್ತದೆ ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್ ಅರ್ಥ ಆಯ್ತ್ರಿ ಓಕೆ ಥ್ಯಾಂಕ್ ಯು